ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಕೇರಳದ ಚಲಕೋಡಿ ಅಂತ ಒಂದು ಗ್ರಾಮದಲ್ಲಿದ್ದೀವಿ. ಸೊ ಇಲ್ಲಿ ನಾವು ಇವತ್ತು ಹಿರಿಯ ರೈತರಾಗಿರುವಂಥ ಶ್ರೀ ಜೋಸ್ ಅವರನ್ನು ಮಾತಾಡಿಸ್ಬೇಕು ಅಂತ ಬಂದಿದ್ದೀವಿ. ಸೊ ಇಲ್ಲಿ ನೀವು ವಿಕ್ರಮ್ ಸರ್ ಅವರು ಕೊಟ್ಟಿರೋದು ಒಂದಿಷ್ಟು ಕಾರ್ಯಕ್ರಮಗಳನ್ನು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಕೇರಳದಲ್ಲಿ ವಿಕ್ರಮ್ ಸರ್ ಅಂದರೆ PhD ಮಾಡಬೇಕಾದ್ರಿಂದ ಹಿಡಿದು ಸಂಶೋಧನೆಯನ್ನು ಮಾಡಿ ಒಂದು 5 ತಳಿಗಳನ್ನು ಡೆವಲಪ್ ಮಾಡಿದ್ದಾರೆ. ಅದು 5 ತಳಿಗಳು ಹೆಂಗೆ ಬಂದಿದ್ವು ಅಂತಂದರೆ, ಈ ರೈತರ ತೋಟದಲ್ಲಿ ಹೋಗಿ ಅಲ್ಲಿ ಚೆನ್ನಾಗಿರುವಂಥ ಕ್ಯಾರೆಕ್ಟರಿಸ್ಟಿಕ್ ಇರುವಂಥ ಮರಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ತಳಿ ಥರ ರಿಲೀಸ್ ಮಾಡಿದ್ದು. ಅದಕ್ಕೆ ಹಲವಾರು ಸ್ಟೆಪ್ಸ್ಗಳಿದ್ದಾವೆ, ಅವೆಲ್ಲ ನಮಗೆ ಬೇಕಾಗಿಲ್ಲ. ಆ ತಳಿಗಳಲ್ಲಿ ಒಂದು ತಳಿ ಯಾವುದಪ್ಪ ಅಂತಂದರೆ KAU ಪುಲ್ಲನ್ ಅಂದ್ಕೊಂಡು. ಸೊ ಈ KAU ಪುಲ್ಲನ್ ತಳಿ ಏನಿದೆಯಲ್ಲ, ಅದು ಇಲ್ಲಿ ನಮ್ಮದು ಜೋಸ್ ಪುಲ್ಲನ್ ಸರ್ ಇದ್ದಾರಲ್ವ, ಅವರ ತೋಟದಲ್ಲೇ ಅಭಿವೃದ್ಧಿ ಆಗಿರುವಂಥದ್ದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಬನ್ನಿ ಸರ್ ಜೋಸ್ ಸರ್ ಅವ್ರನ್ನ ಮಾತಾಡಿಸಿ, ಅವರ ಇಷ್ಟು ವರ್ಷ ತುಂಬ ಹಿರಿಯರು ಅವರು, ಸುಮಾರು ಒಂದು 35 ವರ್ಷಕ್ಕಿಂತಲೂ ಹಳೆಯದಾದಂತಹ ಜಾಯಿಕಾಯಿ ಮರಗಳು ಅವ್ರ ಹತ್ರ ಇದ್ದಾವೆ. ಇಷ್ಟು ವರ್ಷಗಳ ಅವರಿಗೆ ಜಾಯಿಕಾಯಿ ಕೃಷಿಯ ಒಂದು ಅನುಭವ ಇದೆ. ಆ ಅನುಭವವನ್ನು, ಅವರಲ್ಲಿರೋ ಮಾಹಿತಿಯನ್ನು ಪಡ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಾವು ಒಂದನೇದಾಗಿ ನೀವು ಜಾಯಿಕಾಯಿ ತುಂಬ ವರ್ಷದಿಂದ ಬೆಳೀತಾ ಇದ್ದೀರಾ, ಎಕ್ಸ್ಪೀರಿಯೆನ್ಸ್ ತುಂಬ ಇದೆ. ಸೊ ಅದಕ್ಕೆ ನಿಮ್ಮ ನೋಡ್ಕೊಬಂದು, ಜೊತೆಗೆ ನಮಗೆ ನಿಮ್ಮ ಹತ್ರ ತುಂಬ ಅಟ್ರ್ಯಾಕ್ಟ್ ಮಾಡಿದ್ದು ನಿಮ್ಮದು ಸೋಲಾರ್ ಡ್ರೈಯರು. ಸೊ ಅದ್ರ ಬಗ್ಗೆ ಮಾಹಿತಿ ತಗೊಂಡು ನಮ್ಮ ರೈತರಿಗೂ ಮಾಹಿತಿ ಕೊಡೋಣ ಅಂತ ಇಲ್ಲಿಗೆ ಬಂದ್ವಿ ಸರ್. ಸೊ ನಿಮ್ಗೆ ಮೊದಲು ನಾನೊಂದು ಇಂಟ್ರೊಡಕ್ಷನ್ ಥರ ಕೇಳಬೇಕು ಅಂತಂದರೆ, ನಿಮ್ಮದು ಟೋಟಲ್ಲು ಎಷ್ಟು ಎಕರೆ ಜಾಯಿಕಾಯಿ ಇದೆ, ಅದು ಎಷ್ಟು ವರ್ಷ ಹಳೆಯದು, ಎಷ್ಟು ವರ್ಷದಿಂದ ಜಾಯಿಕಾಯಿ ಬೆಳೀತಾ ಇದ್ದೀರಾ, ಹೇಗೆ സർ? ഇവിടെ എത്രയുണ്ട് നമുക്ക് ജാതിക്കയുടെ തോട്ടം? എനിക്ക് ഉദ്ദേശം ഒരു 6 acres സ്ഥലമുണ്ട്. 6 ಎಕರೆಯಲ್ಲಿ ಜಾಯಿಕಾಯಿ ಬೆಳೀತಾ ಇದ್ದಾರೆ. ಎಷ್ಟು ವರ್ಷದಿಂದ ಬೆಳೀತಾ ಇದ್ದಾರೆ ಅಂತ ಹೇಗೆ? എത്ര വർഷമായി ഇത് തുടങ്ങി? ഇത് ഏകദേശം ഒരു 35 ವರ್ಷം കഴിഞ്ഞു. 35 ವರ್ಷದಿಂದನೂ ಜಾಯಿಕಾಯಿ ಬೆಳ್ಕೊತಾನೆ ಇದ್ದಾರೆ. ಸೊ ಇಲ್ಲಿ ನಾವು ಕೇಳಲ್ಪಟ್ಟಿರೋ ಥರ ಇದು ಪುಲ್ಲನ್ ವೆರೈಟಿ ಇವ್ರ ತೋಟದಿಂದ ಇದು ಡೆವಲಪ್ ಆಗಿ ಬಂದಿರೋದು KAU ಪುಲ್ಲನ್ ಅಂತ ಆಗಿರೋದು. ಅದೇ ವೆರೈಟಿ ಪೂರ 6 ಎಕರೆಯಲ್ಲೂ ಅದೇ ಇದೆಯಾ, ಅಥವಾ ಬೇರೆ ಬೇರೆ ವೆರೈಟಿ ಇದೆಯೋ, ಹೇಗೆ? ഇവിടെ ಸದ್ಯಕ್ಕೆ ನನ್ನ ತೋಟದಲ್ಲಿ ಹೇಳಬೇಕು ಅಂತಂದರೆ 90% ಅಷ್ಟು ಪುಲ್ಲನ್ ವೆರೈಟಿ ಗಿಡಗಳೇ ಇರೋದು. ಉಳಿದ ಒಂದು 10% ಹಳೆಯ ಮರಗಳಿದ್ದಾವೆ. ಅದು ಯಾವ ತಳಿಗಳು ಅಂತಲೂ ಗೊತ್ತಿಲ್ಲ. ಅದು ಅಷ್ಟೊಂದು ಚೆನ್ನಾಗಿ ಇಳುವರಿ ಕೂಡ ಬಿಡ್ತಾ ಇಲ್ಲ. ನಾನು ನಿಧಾನವಾಗಿ ಅವುಗಳನ್ನು ಕಟ್ ಮಾಡಿಕೊಂಡು ಪುಲ್ಲನ್ ವೆರೈಟಿನ ಹಾಕ್ತಾಯಿದ್ದೀನಿ. ಹೌದು, ಸದ್ಯಕ್ಕೆ ಈಗ 90% ನಮ್ಮ ತೋಟದಲ್ಲಿ ಪುಲ್ಲನ್ ವೆರೈಟಿನೇ ಇದೆ. ಪುಲ್ಲನ್ ವೆರೈಟಿയാണ് ಇದು ಇಲ್ಲಿಗೆ ಸದ್ಯಕ್ಕೆ ಇರೋದು. 35 ವರ್ಷದ ಹಳೆ ಮರ ಇದೆಯೋ, ಹೊಸ ಮರ ಇದೆಯೋ, ಅದು ಒಂದು. ಜೊತೆಗೆ ಸೀಡ್ಲಿಂಗ್ ಅಂದರೆ ಬೀಜದಿಂದ ಹಾಕಿರೋದು ಮರಗಳಿದ್ದಾವ, ಬಡ್ಡಿಂಗ್ ಮಾಡಿರೋ ಮರಗಳಿದ್ದಾವೆ, ಯಾವ ಥರ ಇದ್ದಾವೆ? ಎಲ್ಲ ಬಡ್ಡಿ ಇದೆ. ನಾನು ಆವಾಗಲೇ ಹೇಳಿದ ಹಾಗೆ ಇಲ್ಲಿ 90% ಒಂದೇ ತಳಿ ಇದೆ ಅಂತ ಅಂದ್ಕೊಂಡು, ಈ ರೀತಿಯಾಗಿ ಒಂದೇ ತಳಿನ ನಾವು ಮೇಂಟೈನ್ ಮಾಡಬೇಕು ಅಂತಂದರೆ ಬಡ್ಡಿಂಗು ಅಥವಾ ಗ್ರಾಫ್ಟಿಂಗ್ ಮಾಡಲೇಬೇಕು. ಕಸಿ ಗಿಡಗಳನ್ನು ಹಾಕಿದ್ರೆ ಮಾತ್ರ ತಾಯಿ ಮರವನ್ನೇ ಹೋಲುವಂತಹ ಗಿಡಗಳು ನಮಗೆ ಸಿಗುತ್ತೆ. ಅಕಸ್ಮಾತ್ ನಾವು ಬೀಜವನ್ನು ನಾಟಿ ಮಾಡಿದ್ರೆ ಅಲ್ಲಿ ಪಾಲಿನೇಷನ್ ಆಗಬೇಕಾದ್ರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಸ್ವಲ್ಪ ವೇರಿಯಬಿಲಿಟಿ ಬಂದೇ ಬರುತ್ತೆ. ಅದಕ್ಕೋಸ್ಕರನೇ ನಾವು ಇಲ್ಲಿ ಎಲ್ಲ ಮರಗಳು ಸಹಿತವ ಒಂದೋ ಬಡ್ ಮಾಡಿರೋದು ಇಲ್ಲ ಗ್ರಾಫ್ಟ್ ಮಾಡಿರೋ മരಗಳೇ ಸಿಗ್ತವೆ ನಿಮಗೆ. ഈ ಎಲ್ಲವೂ ಕೂಡ ಒಳ್ಳೆ ഇಳುവരിಯನ್ನು ಕೊಡ್ತಾ ಇದ್ದಾವೆ. അവർക്ക് അതിൻ്റെ കൂടെ അതിൻ്റെ പത്രികയും വേണമെന്ന് പറഞ്ഞു. പത്രിക അയച്ചു കൊടുത്തിട്ടുണ്ടായിരുന്നു. ಸೊ ಈಗ ಇರೋದೆಲ್ಲ ಇಲ್ಲಿ ಕಾಮನ್ ಆಗಿರೋದೆಲ್ಲ ಆಲ್ಮೋಸ್ಟು ಬಡ್ ಮಾಡಿರೋ ಗಿಡಗಳದ್ದೇ ಅಂತ ಅಂದ್ಕೊಂಡು. ಸರ್ ಈಗ ಮೊದಲಿಗೆ ಇವ್ರು ನೋಡಿದ್ರೆ, ಇವರು ಯಾವುದ್ರ ಜೊತೆ ಇಂಟರ್ ಕ್ರಾಪ್ ಆಗಿ ಜಾಯಿಕಾಯಿನ ಬೆಳೆಸಿದ್ದಾರೆ? ಮೇನ್ ಕ್ರಾಪ್ ಯಾವುದು ಇರೋದು? ಇದು ಒಂದು ಸ್ವಲ್ಪ ನಮಗೇನೆ ಬಹಳ ಆಶ್ಚರ್ಯ ಮಾಡುವಂತಹ ಸಂಗತಿ. ಏನಪ್ಪ ಅಂತಂದರೆ, ಇಲ್ಲಿ ಮೊದಲು ಅಡಿಕೆ ಇತ್ತು, ಅದಾದಮೇಲೆ ತೆಂಗು ಬಂತು. ಅಡಿಕೆ ರೋಗ ಬಂದು ಸತ್ತೋಯ್ತು, ತೆಂಗಿಗೂ ಸಹಿತವ ಈ ವಯಸ್ಸಾಯ್ತವೆಲ್ಲ ಹೋಯಿತು. ತೆಂಗು ಅಡಿಕೆ ಮಧ್ಯೆ ನಾವೇನು ಜಾಯಿಕಾಯಿ ಹಾಕಿದ್ವು, ಅದು ಈಗ ದೊಡ್ಡದಾಗಿದೆ. ಜಾಯಿಕಾಯಿ ಈಗ ನಮ್ಮ ತೋಟದ ಮುಖ್ಯ ಬೆಳೆಯಾಗಿ ಬರ್ತಾ ಇದೆ. ನೀವು ಅಲ್ಲಲ್ಲಿ ತೆಂಗನ್ನು ನೋಡ್ತೀರಾ, ಅಡಿಕೆನೂ ನೋಡ್ತೀರಾ, ಅದರಿಂದ ನಾವು ಅಷ್ಟೇನು ಫಲನೂ ಕೂಡ ನಿರೀಕ್ಷೆ ಮಾಡ್ತಾ ಇಲ್ಲ. ಜಾಯಿಕಾಯಿ ನಮ್ಮದು ಮುಖ್ಯ ಬೆಳೆ. ಜಾಯಿಕಾಯಲ್ಲಿ ಇದೇ ರೀತಿ ನೆರಳಲ್ಲಿ ಬಂದಂತಹ ಒಂದು ಜಾಯಿಕಾಯಿ ಇತ್ತು. ಆ ಒಂದು ಮರದಿಂದ
ಪುಲ್ಲನ್ ವೆರೈಟಿ ಅಂತ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಏನು ನೋಡಿ ಅದರ ಮೇಲೆ ಅಧ್ಯಯನ ಮಾಡಿ ಬಿಡುಗಡೆ ಮಾಡಿದ್ರು, ಅದರಿಂದ ವಾಪಸ್ಸು ಬಡ್ ಮಾಡಿ 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 ನಾವು ಈ 6 ಎಕರೆಯಲ್ಲಿ ಪುಲ್ಲನ್ ವೆರೈಟಿನೇ ಹಾಕಿದ್ದೀವಿ. ಸದ್ಯಕ್ಕೆ ನಮಗೆ ಇಲ್ಲಿ ಈಗ ಜಾಯಿಕಾಯಿ ಮರದ ನಡುವೆ ನಮ್ಮ ಹತ್ರ ಇದು ಮ್ಯಾಂಗೋಸ್ಟೀನ್ ಇದೆ, ರಂಬೂತಾನ್ ಹಣ್ಣಿನ ಗಿಡಗಳಿದ್ದಾವೆ. ಅವನ್ನು ಬಿಟ್ಟರೆ ಜಾಯಿಕಾಯಿ ಮುಖ್ಯ ಬೆಳೆ. ಸೊ ಈಗ ಇವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಜಾಯಿಕಾಯಿ ಮೇನ್ ಕ್ರಾಪ್ ಆಗಿದೆ. ಈಗ ಉಳಿದೆಲ್ಲ ಇಂಟರ್ ಕ್ರಾಪ್ ಆಗಿ ಮಾಡ್ಕೊಳ್ತಾರ. ಮೊದಲಿದ್ದು ಫುಲ್ಲು ತೆಂಗಿನ ಗಿಡ ಇತ್ತಂತೆ, ಆವಾಗ ಅದಕ್ಕೆಲ್ಲ ರೋಗ ಬಂದು ಹೋಗುವಾಗ ಮತ್ತೆ ಅವರು ಅರೆಕನಟ್ಟು ಹಾಕೊಂಬಂದ್ರೆ ಅದು ಡಿಸೀಸ್ ಬಂದು ಹೋಗುವಾಗ ಮತ್ತೆ ಅವರು ಜಾತಿ ಹಾಕಿದಂತೆ. ಈಗ ಅದೇ ಮೇನ್ ಕ್ರಾಪ್ ಅಂತ. ಓಕೆ ಓಕೆ. ಸೊ ಇದು ಮುಂಚೆ ಶುರು ಮಾಡಿದ ಜಾಯಿಕಾಯಿ ಇಂಟರ್ ಕ್ರಾಪ್ ಆಗಿ ಶುರು ಮಾಡಿದ್ರು, ಈಗ ಜಾಯಿಕಾಯೇ ಮೇನ್ ಕ್ರಾಪ್ ಆಗಿದೆ. ಸೊ ಅಂದರೆ ನಾವು ಅಂದರೆ ಇಲ್ಲಿಂದ ಒಂದೇನಪ್ಪ ಅಂತಂದರೆ ಜಾಯಿಕಾಯಿನೇ ಮೇನ್ ಕ್ರಾಪ್ ಆಗು ಬೆಳಿಬೋದು, ಅಷ್ಟು ಒಳ್ಳೆ ಆದಾಯ ಅವ್ರಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡು. ಈಗ ಇದು ನೋಡಿದ್ರೆ ಜಾಯಿಕಾಯಿ ಎಷ್ಟು ಸ್ಪೇಸಿಂಗಲ್ಲಿ ಹಾಕಿದ್ದಾರೆ ಹೆಂಗೆ. ಈಗ ಇವ್ರು ನಾವು ನೋಡಿದ್ರೆ ತೆಂಗು ಅಲ್ಲಲ್ಲಿ ಕಾಣ್ತಾ ಇದೆ, ನಮಗೆ ಅಡಿಕೆನೂ ಅಲ್ಲಲ್ಲಿ ಕಾಣ್ತಾ ಇದೆ. ಈ ಜೊತೆಗೆ ಹಣ್ಣಿನ ಬೆಳೆಗಳು ಇದ್ದಾವೆ ಅಂತಂದರೆ ಮ್ಯಾಂಗೋಸ್ಟೀನು ರಂಬೂತಾನ್ ಎಲ್ಲನೂ ಅದು ಎಲ್ಲೆಲ್ಲಿ ಹಾಕಿದ್ದಾರೆ, ಯಾವ ಸ್ಪೇಸಿಂಗಲ್ಲಿ ಹಾಕಿದ್ದಾರೆ ಹೆಂಗೆ. ನಾವು ಮೊದಲು ಜಾಯಿಕಾಯನ್ನು ನಾಟಿ ಮಾಡಿದಾಗ ನಮಗೆ ಈ ಅಂತರದ ಬಗ್ಗೆ ಅದು ಅಷ್ಟು ಗೊತ್ತಿಲ್ಲ ಆಗಿತ್ತು, ಸುಮ್ಮನೆ ನಾಟಿ ಮಾಡಿದ್ವಿ ಆಗಿತ್ತು. ಬಟ್ ಅದಾದಮೇಲೆ ನಾವು ಸ್ವಲ್ಪ ಕಷ್ಟಪಟ್ಟಿದ್ದು ನೋಡಿಕೊಂಡು ಒಂದು ಜಾಯಿಕಾಯಿ ಮರದಿಂದ ಇನ್ನೊಂದು ಜಾಯಿಕಾಯಿ ಮರಕ್ಕೆ ಕನಿಷ್ಠವಾಗಿ ಒಂದು 30 ಅಡಿಯಷ್ಟು ಅಂತರ ಇರಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. 30 ಅಡಿಯಷ್ಟು ಅಂತರ ಇಟ್ಟರೆ ಒಂದು ಗಿಡದಿಂದ ಇನ್ನೊಂದು ಗಿಡ ಕ್ರಿಸ್ ಕ್ರಾಸ್ ಆಗಲ್ಲ, ಕೊಂಬೆಗಳು ಗಾಳಿ ಚೆನ್ನಾಗಿ ಆಡ್ತವೆ, ರೋಗ ಕೀಟ ಸಮಸ್ಯೆ ಬಹಳ ಕಡಿಮೆ ಇರುತ್ತೆ, ಮತ್ತು ಗಿಡ ಕೂಡ ಬಹಳ ಅದ್ಭುತವಾಗಿ ಬೆಳೆಯುತ್ತೆ. ಈಗ ಸಾಮಾನ್ಯವಾಗಿ ಜಾಯಿಕಾಯಿಯೇ ತೊಗೊಂಡ್ರೆ ಒಂದು ಕಡೆಯ ಕೊಂಬೆ ಸುಮಾರು 12 ಅಡಿಯಷ್ಟು ಬೆಳೆಯುತ್ತೆ, ಇನ್ನೊಂದು ಕಡೆಯ ಕೊಂಬೆ 12 ಅಡಿ ಬೆಳೆಯುತ್ತೆ. ಅಂತಂದರೆ ನಾವು 30 ಅಡಿ ಅಂತರ ಇಟ್ಟರೆ 2 ಗಿಡದ ನಡುವೆ ಒಂದು 6 ಅಡಿ ಅಂತರ ಸಿಗುತ್ತೆ. ಅಲ್ಲಿ ನಮಗೆ ಗಾಳಿ ಆಡೋಕ್ಕೆ, ಇಲ್ಲ ಮನುಷ್ಯರು ಓಡಾಡೋಕ್ಕೆ, ಸರಿಯಾಗಿ ಜಾಯಿಕಾಯಿಗೆ ಬೆಳಕು ಸಿಗೋಕ್ಕೆ ಎಲ್ಲದಕ್ಕೂ ಕೂಡ ಸಹಾಯವಾಗುತ್ತೆ. ಅದಕ್ಕೆ ನಾವೇನು ಹೇಳ್ತೀವಪ್ಪ ಅಂತಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ 30 ಅಡಿ ಇರಲೇಬೇಕು. 25 ಅಡಿ ಕೊಟ್ಟವರು ಇದ್ದಾರೆ, ಆದರೆ ಅದಷ್ಟು ಸೂಕ್ತ 30 ಅಡಿ ಕೊಡಿ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಅವ್ರಿಗೆ ಅದೇ ಹೇಳ್ತಾಯಿದ್ರು, ಒಂದು ಕಡೆ 12 ಫೀಟ್ ಇನ್ನೊಂದು ಕಡೆ 12 ಫೀಟ್ ಹೋಗುತ್ತೆ. ಸೊ 2 ಗಿಡ 24 ಆಗುತ್ತೆ, ಒಂದು 6 ಫೀಟ್ ಗಾಳಿ ಆಡೋಕ್ಕೆ ಖಾಲಿ ಜಾಗ ಇರುತ್ತೆ, ಅಷ್ಟು ಇಡಲೇಬೇಕು ಅಂತ ಅವರು ಹೇಳ್ತಾ ಇದ್ರಾಗಿತ್ತು. ಇವು ಬಡ್ ಗಿಡ ಮಾಡ್ತಾರಲ್ವ, ಬಡ್ಡಿಂಗ್ ಮಾಡೋ ಟೈಮ್ ಯಾವುದು ಅಂದರೆ ಯಾವ തിങ്കളಲ್ಲಿ ബഡ്ഡിംഗ് ಮಾಡ್ತಾರೆ, ಯಾವ തിങ്കളಲ್ಲಿ പ്ലാന്റിംഗ് ಮಾಡ್ತಾರೆ? ഇവിടെ ബഡ്ഡിംഗ് ആണല്ലോ ചെയ്യുന്നത്. ഞാൻ ബഡ് ചെയ്യുന്നത്, ഗ്രാഫ്റ്റ് ചെയ്യുന്നുണ്ട്, രണ്ടും ചെയ്യുന്നുണ്ട്. അത് ഏത് മാസത്തിലാണ് ചെയ്യുന്നത്? ನಾನು ನಮ್ಮ ತೋಟದಲ್ಲಿ ಬಡ್ಡಿಂಗ್ ಮತ್ತು ಗ್ರಾಫ್ಟಿಂಗ್ ಎರಡನ್ನೂ ಕೂಡ ಮಾಡ್ತೀನಿ. ಈಗ ಬಡ್ಡಿಂಗ್ ಬಗ್ಗೆನೇ ಬಂದರೆ ಯಾವ ಸಮಯದಲ್ಲೂ ಬೇಕಾದರೂ ನಾವು ಬಡ್ಡಿಂಗನ್ನು ಮಾಡಬಹುದು. ಆದರೆ ಕೆಲವೊಂದು ಪರ್ಟಿಕ್ಯುಲರ್ ಸೀಸನ್ನಲ್ಲಿ ಮಾಡಿದಾಗ ಬಡ್ಡಿಂಗ್ನ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಕೇರಳದಲ್ಲೇ ಹೇಳಬೇಕು ಅಂತಂದರೆ ಮಳೆಗಾಲದಲ್ಲಿ ಯಾವಾಗ ತಾಪಮಾನ ಕಡಿಮೆ ಇರುತ್ತೆ, ಆರ್ದ್ರತೆ ಜಾಸ್ತಿ ಇರುತ್ತೋ ಆ ಸಮಯದಲ್ಲಿ ಅಂದರೆ ಜೂನ್, ಜುಲೈ, ಆಗಸ್ಟಲ್ಲಿ ಬಡ್ಡಿಂಗನ್ನು ಮಾಡಿದ್ರೆ ನಮಗೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಇನ್ನು ಕೆಲವೊಂದು ಕಡೆ ಕಾಡು ಜಾತಿ ಜಾಯಿಕಾಯಿಯನ್ನು ರೂಟ್ ಸ್ಟಾಕ್ಕಾಗಿ ಬಳಸ್ಕೊಂಡು ಬಡ್ಡಿಂಗ್ ಮಾಡ್ತಾರೆ. ಆ ರೀತಿ ಮಾಡೋದಾದರೆ ಯಾವ ಸೀಸನಲ್ಲೂ ಬೇಕಾದರೂ ಮಾಡಬಹುದು, ಯಾಕೆಂದರೆ സാമാന്യವಾಗಿ ಹಂಗೆ ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿನೇ ಇರುತ್ತೆ. വൈൽഡ് വെറൈറ്റി വരുന്ന തൈമ നമ്മൾ ചെയ്യുകയാണെങ്കിൽ അത് എനി ടൈം നമുക്ക് ബഡ് ചെയ്താലും കുഴപ്പമില്ല. ಇನ್ನು ಗಿಡ ಯಾವಾಗ ನಾಟಿ ಮಾಡಬೇಕು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಎಲ್ಲ ಏನು ಹೇಳ್ತಾರಪ್ಪ ಅಂತಂದರೆ ಮಳೆಗಾಲದಲ್ಲಿ ನಾಟಿ ಮಾಡಿ ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ತುಂಬ ಮಳೆ ಇರೋದ್ರಿಂದವ ನಾನೇನು ಹೇಳ್ತೀನಪ್ಪ ಅಂತಂದರೆ ಮಳೆಗಾಲದಲ್ಲಿ ನಾಟಿ ಮಾಡೋದಕ್ಕಿಂತವ ಮಳೆ ಮುಗಿತಾ ಇರೋ ಹಾಗೆ ನಾಟಿ ಮಾಡಿದ್ರೆ ಆವಾಗ ನಮಗೆ ಗಿಡಕ್ಕೆ ಬೇಕಾದಂತಹ ಒಳ್ಳೆ ವಾತಾವರಣ ಸಿಗುತ್ತೆ, ತಂಪು ಕೂಡ ಇರುತ್ತೆ, ಮಣ್ಣಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ. ಆವಾಗ ನಾಟಿ ಮಾಡಿದ್ರೆ ಗಿಡ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಅವ್ರೀಗ ನಾನು ಅಂದರೆ ಹೇಳ್ತಾ ಇದ್ರು ಅವರು ಬಡ್ಡಿಂಗು ಮಾಡ್ತೀನಿ ಗ್ರಾಫ್ಟಿಂಗು ಮಾಡ್ತೀನಿ ಅಂದ್ಕೊಂಡು. ಸೊ ಬಡ್ಡಿಂಗು ನಮಗೆ ಗೊತ್ತು, ನಮಗೆ ಎಲ್ಲ ಕಡೆ ನೋಡಿದ್ದೀವಿ. ಈ ಗ್ರಾಫ್ಟಿಂಗ್ ಅನ್ನೋದು ಯಾವ ಥರ ಮಾಡ್ತಾರಂತೆ, ಹೆಂಗೆ? ಗ್ರಾಫ್ಟಿಂಗ್ ಅಂತಂದರೆ ಸಾಮಾನ್ಯವಾಗಿ ಮಾವಲ್ಲಿ ಯಾವ ರೀತಿ ಗ್ರಾಫ್ಟಿಂಗ್ ಮಾಡ್ತೀವೋ ಅದೇ ರೀತಿ ಇಲ್ಲೂ ಕೂಡ ಗ್ರಾಫ್ಟ್ ಮಾಡ್ಬೋದು. ಮಾವಲ್ಲಿ ಯಾವ ರೀತಿ ನಾವು ಅದು ವಿ ಶೇಪಲ್ಲಿ ಕಟ್ ಮಾಡ್ತೀವಿ, ರೂಟ್ ಸ್ಟಾಕನ್ನು ಮೇಲ್ಗಡೆ ಸಯಾನನ್ನು ಕುಳಿಸಿ ಬ್ಯಾಂಡೇಜ್ ಹಾಕ್ತೀವೋ ಆ ರೀತಿ. ಆದರೆ ಮಾವಲ್ಲಿ ಬಂದಷ್ಟು ಸಕ್ಸಸ್ ಇಲ್ಲಿ ಬರಲ್ಲ. ನಾವೇ ಕೆಲವೊಂದು ಬಾರಿ ಏನು ಮಾಡ್ತೀವಪ್ಪ ಅಂತಂದರೆ ಈ ಬ್ಯಾಂಡೇಜನ್ನು ಹಾಕಿದ್ದನ್ನು ತೆಗೆದಾದ್ಮೇಲೆ ನೋಡ್ತೀವಿ ಇದು ಗ್ರಾಫ್ಟ್ ಸಕ್ಸಸ್ ಆಗಿಲ್ಲ ಅಂತಂದರೆ ಮತ್ತೆ ಬೇರೆ ಗ್ರಾಫ್ಟ್ ಮಾಡೋದು, ಈ ರೀತಿ ಮತ್ತೆ ಗ್ರಾಫ್ಟ್ ಮಾಡೋದು. ಬಹಳ ಕಡಿಮೆ ಸಕ್ಸಸ್ ರೇಟ್ ಇದೆ ಒಂದು ಜಾಯಿಕಾಯಿಯಲ್ಲಿ. ಇನ್ನು ಎರಡನೇದೇನಪ್ಪ ಅಂತಂದರೆ ಮಾವಲ್ಲಿ ನೀವು ಅಡ್ಡ ಹೋಗ್ತಾ ಇರೋ ಕೊಂಬೆಗಳನ್ನ ತಗೊಂಡು ಗ್ರಾಫ್ಟ್ ಮಾಡ್ತೀರಿ, ಆದರೆ ಜಾಯಿಕಾಯಲ್ಲಿ ಆ ರೀತಿ ಮಾಡೋ ಹಾಗಿಲ್ಲ. ನೇರವಾಗಿ ಬೆಳೆದಿರುವಂತಹ ಕೊಂಬೆಗಳನ್ನಷ್ಟನ್ನೇ ತಗೊಂಡು ಗ್ರಾಫ್ಟ್ ಮಾಡಬೇಕಾಗತ್ತೆ. ಆಮೇಲೆ ನಾನೇನು ಹೇಳಿದ್ನಲ್ವ ನಿಮಗೆ, ಈ ಜೂನ್, ಜುಲೈ, ಆಗಸ್ಟು ಈ ಸಮಯದಲ್ಲೇ ನಾವು ಗ್ರಾಫ್ಟ್ ಮಾಡೋಕ್ಕೆ ಉಪಯೋಗಿಸ್ತೀವಿ. ಆದರೂ ಸಹಿತವ ಜಾಯಿಕಾಯಲ್ಲಿ ಗ್ರಾಫ್ಟಿಂಗ್ ಮಾಡಿದ್ರೆ ಅದರ ಸಕ್ಸಸ್ ರೇಟ್ ಬಹಳ ಕಡಿಮೆ.
അതിൽ മുമ്പ് ഒറ്റയ്ക്ക് പ്രാവശ്യം പിടിച്ചു എന്ന് പറഞ്ഞ ഒരൊറ്റ കെട്ടിയും കഴിഞ്ഞിട്ടുണ്ടെങ്കിൽ അത് ഉണങ്ങി പോകാനാണ് സാധ്യത. സെയിം മാവ് ചെയ്യുന്ന മാതിരി തന്നെ നമ്മൾ ചെയ്തിട്ട് അത് 120 ഡേയ്സെങ്കിലും മിനിമം മരത്തുമ്പോൾ നിൽക്കണം. മാവിന് ചിലപ്പോൾ മാവ് പെട്ടെന്ന് പിടിക്കും, ജാതി പെട്ടെന്ന് പിടിക്കില്ല. ഇത് രണ്ടും തമ്മിലുള്ള വ്യത്യാസം അതാണ്. അത് പിന്നെ അത് ചെയ്യുന്നത് രണ്ടിൻ്റെയും കമ്പ് ജാതി ചെയ്യുകയാണെങ്കിൽ സ്ട്രെയിറ്റ് കമ്പായിരിക്കണം. ഇത് മാവിനാണെങ്കിൽ സൈഡ് കൊമ്പായാലും മതി, സ്ട്രെയിറ്റ് ആയിട്ട് പോകും. അപ്പോൾ അത് രണ്ടും കൂടി ജോയിൻറ്റ് ചെയ്യുന്നത് രണ്ടിൻ്റെയും ഓൾമോസ്റ്റ് ഒരേ മാതിരി വണ്ണമുള്ളതായിരിക്കണം. പ്ലസ് അത് രണ്ടും ഇങ്ങനെ ഷോർട്ട്, അതായത് മൂത്ത ഭാഗം ആവരുത്. അതിൻ്റെ ഇളയ ഭാഗമായിട്ട് ജോയിൻറ്റ് ചെയ്യുകയാണെങ്കിൽ അത് പെട്ടെന്ന് കയറി പിടിക്കും. മൂത്തത്, അതായത് ഒരു കൊമ്പ് മൂത്തതും ഒരു കൊമ്പ് ഇങ്ങനെ അത് തമ്മിൽ ജോയിൻറ്റ് ചെയ്യാനായിട്ട് കുറേ സമയമെടുക്കും. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಮೇಘ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ಕ್ಯಾಪ್ಸ್ಬರ್ ಅಗ್ರಿಸೈಂಟ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISRನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHRನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHSನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಸರ್, ಈಗ ನಮ್ಮದು ನಾವು ಪ್ಲ್ಯಾಂಟಿಂಗ್ ಮಾಡೋದಾಯಿತು. ನಾವು ನೀರು ಗೊಬ್ಬರ ಎಲ್ಲ ಭಾಳ ಕಡೆ ಕೇಳಿದ್ದೀವಿ, ಅವೆಲ್ಲನೂ ಬೇಕು ಅಂತಿಲ್ಲ. ನನಗೆ ಈ ಸರ್ದು ಮೇನಾಗಿ ಈಗ ಬೇಕಾಗಿರೋದೇನಪ್ಪ ಅಂದರೆ, ಇವರು ಮಾರ್ಕೆಟಿಂಗ್ದು ಎಲ್ಲಿ ಮಾಡ್ತಾರೆ, ಹೆಂಗೆ ಮಾಡ್ತಾರೆ. ಮಾರ್ಕೆಟಿಂಗಿಂದ ಫಸ್ಟ್ ಬೇಡ, ಹಾರ್ವೆಸ್ಟಿಂಗಿಗೆ ಬಂದರೆ ಈಗ ಎಷ್ಟನೇ ವರ್ಷದಿಂದ ಇವ್ರದ್ದು ಹಾರ್ವೆಸ್ಟಿಂಗ್ ಶುರುವಾಗತ್ತೆ. ಗಿಡ ಹೆಂಗೆ ಹಾರ್ವೆಸ್ಟ್ ಮಾಡ್ತಾರೆ, ಯಾವಾಗ ಹಾರ್ವೆಸ್ಟ್ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಬಡ್ ಮಾಡಿರೋ ಗಿಡ ಬಹಳ ಬೇಗ ಫಸಲಿಗೆ ಬರುತ್ತೆ ಅಂತ ಅಂದ್ಕೊಂಡು, ಈಗ ನಾನೇ ನೋಡಿರೋ ಪ್ರಕಾರ ಅಕಸ್ಮಾತು ಒಳ್ಳೆ ಇಳುವರಿ ಕೊಡ್ತಾ ಇರುವಂತಹ ಗಿಡದಿಂದ ನೀವೇನಾದರೂ ಸಾಯನನ ತಗೊಂಡು ಬಡ್ ಮಾಡಿದ್ದೇ ಆಗಿದ್ದರೆ, ಆವಾಗ ನಿಮಗೆ 24ರಿಂದ 30ನೇ ತಿಂಗಳಿಗೆ ಅಂದರೆ 2-2.5 ವರ್ಷಕ್ಕೇ ಗಿಡ ಕಾಯಿ ಬರೋಕ್ಕೆ ಶುರುವಾಗುತ್ತೆ. ಅಲ್ಲೊಂದು ಸ್ವಲ್ಪ ಕಾಯಿ ಬರುತ್ತೆ. ಆದರೆ 5ರಿಂದ 6ನೇ ವರ್ಷಕ್ಕೆಲ್ಲವ ಗಿಡ ಪೂರ್ತಿಯಾಗಿ ನಮಗೆ ಎಕನಾಮಿಕ್ ಇಳುವರಿಯನ್ನು ಕೊಡೋಕ್ಕೆ ಶುರು ಮಾಡುತ್ತೆ. ಇದು ಬಡ್ ಮಾಡಿದ್ದು ಕೂಡ 2ರಿಂದ 3 ವರ್ಷಕ್ಕೇ ಶುರುವಾಗುತ್ತೆ. ಗ್ರಾಫ್ಟ್ ಮಾಡಿದ್ರೂ ಸಹಿತ 2ರಿಂದ 3 ವರ್ಷಕ್ಕೇ ಇಳುವರಿ ಕೊಡೋಕ್ಕೆ ಶುರುವಾಗುತ್ತೆ.
ಆದರೆ ನಾವು ಬೀಜದಿಂದ ಹಾಕಿದ್ರೆ ಇಳುವರಿ ಬರೋದು ತುಂಬ ತಡವಾಗಿ 5, 6, 7ನೇ ವರ್ಷಕ್ಕೆ ಇಳುವರಿ ಬಂದಂತಹ ಗಿಡಗಳು ನಮ್ಮಲ್ಲಿದ್ದು, ಇಳುವರಿಯ ದೃಷ್ಟಿಯಲ್ಲಿ ನೋಡಿದ್ರೂ ಸಹಿತವ ಬೀಜದಿಂದ ಮಾಡಿದ್ದು ಮತ್ತೆ ನಾವು ಬಡ್ ಮಾಡಿರೋದು ಬಹಳ ಬೇಗ ಇಳುವರಿಗೆ ಬರುತ್ತೆ, ಬಹಳ ಜಾಸ್ತಿ ಇಳುವರಿಯನ್ನು ನಮಗೆ ಕೊಡ್ತಾ ಇದೆ. ನಮ್ಮಲ್ಲೇ ಬಡ್ ಮಾಡಿದಂತಹ ಗಿಡಗಳಿಗೆ ಮೊದಲನೇ ವರ್ಷ ಕೇವಲ ಒಂದು 10 ಕಾಯಿ ಬರಬಹುದು, 2ನೇ ವರ್ಷ ಒಂದು 20 ಕಾಯಿ, 3ನೇ ವರ್ಷ 30-40 ಕಾಯಿ, ಹೀಗೆ ಮಾಡ್ತಾ 10 ವರ್ಷ ಕಳೆಯೋದ್ರೊಳಗೆ ಏನಿಲ್ಲ ಅಂತಂದ್ರೂ 5ರಿಂದ 8 kg ನಾವು ಒಂದು ಮರದಿಂದ ಜಾಯಿಕಾಯಿಯನ್ನು തಗೊಬಹುದು. അപ്പോഴാണ് അതിൻ്റെ ഒരാരോഗ്യ സ്റ്റേജ് ചെടിക്ക് ആരോഗ്യം വരുള്ളൂ. ബഡ് ചെയ്തതായാലും ഗ്രാഫ്റ്റ് ചെയ്തതായാലും മാത്രമാണ്. ഗ്രാഫ്റ്റ് ചെയ്ത് കഴിയുമ്പോൾ ചിലപ്പോൾ ആ കൊമ്പുമ്പോൾ ചിലപ്പോൾ 2 കായ് ഉണ്ടായിന്ന് വരും. പക്ഷെ അത് വിചാരിച്ചിട്ട് അതുമ്പോൾ കായ് ഉണ്ടായിക്കൊണ്ട് ഇരിക്കുമെന്നൊന്നും പ്രതീക്ഷിക്കേണ്ട. ഈ കൊയ്ല് ಹೆಂಗೆ ಮಾಡ್ತಾರೆ? ಅವ್ರು ಬಿದ್ದಿದ್ದು ಆರಿಸ್ಕೊಂತಾರೋ ಅಥವಾ ಅವರೇ ಕೊಯ್ತಾರೋ ಹೇಗೆ? ഇവിടെ ഇത് ഹാർവെസ്റ്റ് ചെയ്യുന്നത് എങ്ങനെയാണ്? അടിയിൽ ചാടിയത് എടുക്കുന്നതാണോ അതോ നമ്മൾ തോട്ടിയെടുത്ത്? ഞങ്ങൾ ചെയ്തുകൊണ്ടിരിക്കുന്നത് ಸಾಮಾನ್ಯವಾಗಿ ನಾವು ಆಳು ಸಿಕ್ಕಿದ್ರೆ, ಈಗ ಏನು ಅಲ್ಲಿ ಅರ್ಧ ಓಪನ್ ಆಗಿರುತ್ತೆ ಮರದ ಮೇಲೆ, ಆ ಕಾಯಿಗಳನ್ನು ದೋಟಿ ಬಳಸಿ ಕೊಯ್ತೀವಿ. ಇಲ್ಲ ಅಂತಂದರೆ ಆಳುಗಳ ಸಂಖ್ಯೆ ಕಡಿಮೆ ಇತ್ತು ನಮಗೆ ಅಂತಂದರೆ ಪ್ರತಿ ದಿವಸವೂ ತಪ್ಪದೆ ಬಿದ್ದಿರುವಂತಹ ಕಾಯಿಗಳನ್ನು ನಾವು ಆರಿಸ್ಕೊಂಡು ತೊಗೊಂಬರ್ತೀವಿ. ರೈತರು ಈಗ ಕೊಯ್ಲು ಮಾಡಬೇಕಾದ್ರೂ ಇನ್ನೊಂದು ವಿಷಯ ಏನು ಗಮನಿಸಬೇಕಪ್ಪ ಅಂತಂದರೆ, ಯಾವ ಕಾಯಿ ಅರ್ಧ ಓಪನ್ ಆಗಿ ನಿಮಗೆ ಒಳಗಡೆ ಜಾಯಿಕಾಯಿ ಕಾಣ್ತಾ ಇರುತ್ತೋ ಅಂತಹ ಕಾಯಿನಷ್ಟೇ ಕೊಯ್ಯಬೇಕು. ಆಳುಗಳ ಸಂಖ್ಯೆ ಕಡಿಮೆ ಇದೆ, ಆಳುಗಳು ಇವತ್ತು ಬಂದಿದ್ದಾರೆ, ಬೆಳೆದಿರುವಂತಹ ಎಲ್ಲ ಕಾಯಿ ಕೊಯ್ದು ಬಿಡೋಣ ಅಂತಂದರೆ ಅಕಸ್ಮಾತ್ ಪೂರ್ತಿಯಾಗಿ ಬೆಳೆದೇ ಇದ್ದರೆ, ಅರ್ಧ ಓಪನ್ ಆಗದೇ ಇದ್ದರೆ, ಆ ಥರ ಜಾಯಿಕಾಯಿಯನ್ನು ನೀವು ಕೊಯ್ದಿದ್ದೇ ಆದಲ್ಲಿ ನಿಮಗೆ ಒಟ್ಟಾರೆ ಇಳುವರಿ, ಜಾಯಿಕಾಯಿಯ ತೂಕ, ಗುಣಮಟ್ಟ, ಜಾಯಿಪತ್ರೆಯ ತೂಕ, ಗುಣಮಟ್ಟ ಎಲ್ಲವೂ ಕಡಿಮೆ ಸಿಗತ್ತೆ. ನಿಮಗೆ ಗೊತ್ತಿಲ್ಲದೇ ಬಹಳಷ್ಟು ದೊಡ್ಡ ನಷ್ಟವನ್ನು ರೈತರು ಅನುಭವಿಸ್ತಾರೆ. ಅದಕ್ಕಾಗಿ ನಾನು ಏನು ಹೇಳೋದಪ್ಪ ಅಂತಂದರೆ, ನಿಮಗೆ ಆದರೆ ಆಳುಗಳನ್ನು ಕರೆಸಿ ನೀವು ಕೊಯ್ಲು ಮಾಡಿಸಿ, ಇಲ್ಲ ಅಂತಂದರೆ ಕೆಳಗೆ ಬಿದ್ದಿದ್ದನ್ನು ಆರಿಸ್ಕೊಳ್ಳಿ. ಆದರೆ ಪೂರ್ತಿಯಾಗಿ ಬೆಳೆದಿರುವಂತಹದ್ದು ಅಂತಂದರೆ ಅರ್ಧ ಓಪನ್ ಆಗಿರುವಂತಹ ಜಾಯಿಕಾಯಿಗಳನ್ನು ಮಾತ್ರ ನಾವು ಕೊಯ್ಲು ಮಾಡಬೇಕು. ನಮ್ಮದು ಪುಲ್ಲನ್ ವೆರೈಟಿಲಿ ಯಾವ ರೀತಿ ಇದೆ ಅಂತಂದರೆ, ನಾವು 80 ಜಾಯಿಕಾಯಿಗೆ ಹತ್ತತ್ರ 1 kg ಜಾಯಿಕಾಯಿ ಆಗುತ್ತೆ. ಅದೇ ರೀತಿ ನಾವು ಅದನ್ನು ಒಣಗಿಸಾದ ಮೇಲೆ ನಾವು ತೂಕ ಮಾಡಿದ್ದಾದರೆ 120 ಜಾಯಿಕಾಯಿ ನಮಗೆ 1 kg ಅಷ್ಟು ತೂಗುತ್ತೆ. ಇಷ್ಟು ಒಳ್ಳೆ ಗುಣಮಟ್ಟವನ್ನು ನಾವು ಕಾಯ್ಕೊಳ್ಬೇಕು ಅಂತಂದರೆ ನಾವು ತಯಾರು ಮಾಡಿದಂತಹ ಗಿಡ, ಆ ತಳಿನೂ ಕೂಡ ಚೆನ್ನಾಗಿರಬೇಕು, ಒಳ್ಳೆ ರೀತಿಯಲ್ಲಿ ಕೇರ್ ಮಾಡಿರಬೇಕು, ಅತ್ಯುತ್ತಮವಾಗಿ ಸಾವಯವ ಗೊಬ್ಬರವನ್ನು ನಾವು ಕೊಡ್ತಾ ಇರಬೇಕು, ರಾಸಾಯನಿಕ ಗೊಬ್ಬರಗಳ ಶಿಫಾರಸು ಏನಿದೆಯೋ ಅದನ್ನು ಕೊಡಬೇಕಾಗತ್ತೆ. ಜೊತೆಗೆ ಸರಿಯಾದ ಹಂತದಲ್ಲಿ ನಾವು ಕಾಯಿಯನ್ನು ಕೊಯ್ಯೋದು ಕೂಡ ಬಹಳ ಮುಖ್ಯ. അതുപോലെ നനയ്ക്കുന്നതൊരു പാർട്ടാണ്. എല്ലാം നമ്മളൊരു കൊച്ചു കുട്ടീനെ എങ്ങനെ നോക്കുന്നു ഇതുപോലെ തന്നെ നമ്മൾ നോക്കിക്കൊണ്ടേയിരിക്കണം. ಈಗ ನಮಗೆ ಕರ್ನಾಟಕದಲ್ಲಿ ರೈತರು ಜಾಯಿಕಾಯಿ ಹಾಕೋಕ್ಕೆ ಮೊದಲು ಕೇಳ್ತಾ ಇರೋದೇ ಈ ಮಾರ್ಕೆಟ್ ಹೆಂಗೆ, ಇದರದ್ದು ಮಾರ್ಕೆಟ್ ಎಲ್ಲಿ, ಕರ್ನಾಟಕದಷ್ಟು ಮಾರ್ಕೆಟ್ ಇಲ್ವಲ್ಲ ಸರ್ ಅಂದ್ಕೊಂಡು ಭಾಳ ಮಂದಿ ಕೇಳ್ತಾ ಇದ್ದಾರೆ. ಸೊ ಇವರಿಗೆ ನಾವು ನಿನ್ನೆ ಹೋಗಿದ್ವಿ, ಕಾಲಡಿಗೆ ಹೋಗಿದ್ವಿ ಆಗಿತ್ತು, ಅಲ್ಲಿ ನೋಡ್ಕೊಂಬಂದು ಇವರು ಅಲ್ಲಿ ಮಾರ್ಕೆಟಿಗೆ ಕೊಡ್ತಾ ಇದ್ದಾರೆ ಅಥವಾ ಯಾವ ರೀತಿ ಮಾರ್ಕೆಟ್ ಹೆಂಗೆ ಮಾಡ್ತಾ ಇದ್ದಾರೆ? മാർക്കറ്റിംഗ് എങ്ങനെ ചെയ്യുന്നത്? ഞങ്ങളുടെ മാർക്കറ്റിംഗ് എന്ന് വെച്ചാൽ എല്ലാവരും ചെയ്യുന്ന അല്ല ചെയ്യുന്നത്. ನಮ್ಮದು ಒಳ್ಳೆ ತಳಿ ಇರೋದ್ರಿಂದವ ನಾವು ಇಷ್ಟೊಂದು ವರ್ಷ ಜಾಯಿಕಾಯಿಯನ್ನು ಬೆಳ್ಕೊಂಡು ಬರ್ತಾ ಇರೋದ್ರಿಂದವ ಬಾಕಿ ಎಲ್ಲರೂ ಮಾಡಿದ ಹಾಗೆ ನಾವು ಎಲ್ಲೋ ಒಂದು ಕಡೆ ತಗೊಂಡು ಹೋಗಿ ಜಾಯಿಕಾಯಿಯನ್ನು ಮಾರೋದಿಲ್ಲ, ಮತ್ತು ನಾವು ಎಲ್ಲ ಸಮಯದಲ್ಲೂ ಸಹಿತ ಜಾಯಿಕಾಯಿಯನ್ನು ಮಾರೋದೇ ಇಲ್ಲ. ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಜಾಯಿಕಾಯಿಗೆ ಅತ್ಯುತ್ತಮವಾದಂತಹ ರೇಟ್ ಬರುತ್ತೆ. ಆ ಸಮಯದಲ್ಲಿ ನಮಗೆ ಒಂದು 3-4 ಡೀಲರ್ಗಳು, ಬಿಸ್ನೆಸ್ ಮ್ಯಾನ್ಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರೆಲ್ಲರೂ ಸಹಿತ ಇಲ್ಲಿಗೆ ಬರ್ತಾರೆ. ಬಂದು ನಮ್ಮ ಜಾಯಿಕಾಯಲ್ಲಿ ನಾವೆಲ್ಲ ಲಾಟ್ ಮಾಡಿ ಇಟ್ಟಿರ್ತೀವಿ. ಪ್ರತಿಯೊಂದು ಲಾಟನ್ನು ಓಪನ್ ಮಾಡಿ ಅಲ್ಲಿಂದ ಸ್ಯಾಂಪಲ್ ತಗೊಂಡು ಹೇಗಿದೆ, ಕ್ವಾಲಿಟಿ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಅದರ ಮೇಲೆ ಅವರೇ ಒಂದು ಬೆಲೆಯನ್ನು ನಿಗದಿಪಡಿಸ್ತಾರೆ. ಅವರು ನಿಗದಿಪಡಿಸಿದಂತಹ ಬೆಲೆ ನಮಗೆ ಒಪ್ಪಿಗೆ ಆದರೆ ನಾವು ಆವಾಗ ಆ ಡೀಲರ್ಗಳಿಗೆ ಕೊಡ್ತೀವಿ. ನಾವಾಗೆ ತಗೊಂಡು ಹೋಗಿ ಮಾರ್ಕೆಟಿಗೆ ಕೊಡೋದು, ಅಲ್ಲಿ ಎಷ್ಟು ರೇಟ್ ಕೊಡ್ತಾರೋ ಅಷ್ಟು ರೇಟ್ ನಾವು ಕೊಟ್ಟು ಬರೋದು ಆ ಥರ ಇಲ್ಲ. ಮಾರ್ಕೆಟ್ ಅವರೇ ನಮ್ಮ ಹತ್ರ ಬರಬೇಕು, ಇಲ್ಲಿ ನಮ್ಮ ಕ್ವಾಲಿಟಿಯನ್ನು ನೋಡಿ ಒಂದು ರೇಟು ಅಂತ ಫಿಕ್ಸ್ ಮಾಡಿ ತಗೊಂಡು ಹೋಗ್ಬೇಕು. ಈ ರೀತಿ ಒಂದು ಸಿಸ್ಟಮನ್ನು ನಾವು ನಡೆಸ್ಕೊತ ಬಂದಿದ್ದೀವಿ. ಈಗ ನಾವು ಕೊಡೋದು ಸಹಿತ ಯಾವ ರೀತಿಯಪ್ಪ ಅಂತಂದರೆ, ಈಗ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಶೆಲ್ ಓಪನ್ ಮಾಡಿದಂತಹ ಜಾಯಿಕಾಯಿ ಇದನ್ನು ನಾವು ಕೊಡ್ತೀವಿ. ಪ್ರತಿ ವರ್ಷವೂ ಸಹಿತ ಇದೇ ರೀತಿಯಾಗಿ ನಾವು ಕೊಟ್ಕೊತ ಬಂದಿದ್ದೀವಿ. സാധാരണ ഷെല്ലോട് കൂടി കൊടുക്കാം. ഇതിൻ്റെ ഇത് ഷെല്ല് കണ്ട വളരെ കനം കുറവാണ്. നിങ്ങൾ എവിടെ പോയി നോക്കിയാലും ഇത്രയും കനം കുറഞ്ഞൊരു ഷെല്ല് കാണില്ല. അപ്പോൾ അതുകൊണ്ട് ഇതിൻ്റെ പരിപ്പ് ಗೆಲ್ಸಾಲ್ ತಂದಿದೆ.
ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ, ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು. ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸೊ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಮಾರ್ಕೆಟಿಂಗು. ಸೊ ಅವರಿಗಂತೂ ಮಾರ್ಕೆಟಿಂಗ್ ತೊಂದರೆ ಅಂತೂ ಇಲ್ಲ, ಇಲ್ಲಿಗೆ ಬಂದು ಎಲ್ಲರೂ ಹುಡ್ಕೊಂಡು ಹೋಗ್ತಾರೆ ಅಂತ. ಈಗ ನಾವು ಇವ್ರ ಹತ್ರ ಮೇನಾಗಿ ಹುಡ್ಕೊತ ಬಂದಿದ್ದು ಇವ್ರದ್ದು ಸೋಲಾರ್ ಡ್ರೈಯರ್ ಇದೆ ಅಂತ ಅಂದ್ಕೊಂಡು. ನಮಗೆಲ್ಲ ಗೊತ್ತಿರೋಂಗೆ ನಾವೀಗ ಹಾರ್ವೆಸ್ಟ್ ಮಾಡಾದ್ಮೇಲೆ ಡ್ರೈ ಮಾಡಲೇಬೇಕು. ಅದೊಂದು ಕಾಮನ್. ಕೆಲವೊಬ್ಬರು ಅಂತಿದ್ರು ಸಾದಾ ಡ್ರೈ ಮಾಡ್ತೀವಿ, ಮಳೆಗಾಲದಲ್ಲಿ ಕಷ್ಟ, ಆವಾಗ ಸೋಲಾರ್ ಡ್ರೈಯರ್ ಮಾಡ್ತಿದ್ದಿದ್ರೆ ಡ್ರೈಯರ್ ಹಾಕ್ಕೊತಿದ್ವಿ ಅಂದ್ಕೊಂಡು. ಈ ಸೋಲಾರ್ ಡ್ರೈಯರ್ ಅವಶ್ಯಕತೆ ಯಾಕೆ ಬಿತ್ತು ಅಂದರೆ ಸೋಲಾರ್ ಡ್ರೈಯರ್ ಅಂತ ಇವ್ರು ಯಾಕೆ ಮಾಡಿದ್ರು, ಹೇಗೆ ಅಂತ. ಜಾಯಿ ಕಾಯಿಯನ್ನು ಒಣಗಿಸೋಕೆ ನಮಗೆ ಡ್ರೈಯರ್ ಬೇಕು ಅಂತ ಇಲ್ಲ. ಈಗ ಸಾಮಾನ್ಯವಾಗಿ ಜಾಯಿ ಕಾಯನ್ನು ನಾವು ಡ್ರೈಯರಲ್ಲಿ ಒಣಗಿಸಲ್ಲ. ಯಾಕೆ ಅಂತಂದರೆ ಜಾಸ್ತಿ ಏನಾದರೂ ತಾಪಮಾನ ಆಗಿಬಿಟ್ರೆ ಈ ಶೆಲ್ ಒಡೆದು ಹೋಗೋದು, ನಮಗೆ ಜಾಯಿಕಾಯಲ್ಲಿರುವಂತಹ ಆಯಿಲ್ ಕಂಟೆಂಟ್ ಕಡಿಮೆ ಆಗೋದು, ಈ ಥರದ್ದೆಲ್ಲ ಬಹಳ ನಡೆಯುತ್ತೆ. ಅದಕ್ಕಾಗಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಜಾಯಿಕಾಯನ್ನು ಸಾದಾ ಬಿಸಿಲಿಗೆ ಒಣಗಿಸೋದು, ಆ ಥರದನ್ನೇ ಮಾಡ್ಕೊತಾ ಇರ್ತೀವಿ. ಬಿಸಿಲಿಗೆ ಒಣಗಿಸ್ತಾ ಇದ್ದಾಗೆ ಸರಿಯಾಗಿ ನಾವು ಒಣಗಿಸಿದ್ದೆ ಆದರೆ ನಮ್ಮ ಶೆಲ್ಲು ಮತ್ತು ಜಾಯಿಕಾಯಿ ಸಪ್ರೇಟ್ ಆಗುತ್ತೆ. ಆವಾಗ ಆ ಶೆಲ್ಲನ್ನು ಒಡೆದು ನಾವು ಬರೀ ಜಾಯಿಕಾಯನ್ನು ಮಾರಬಹುದು. ಇಲ್ಲ ಕೆಲವೊಂದು ಬಾರಿ ನಾವು ಈ ರೀತಿ ಶೆಲ್ ಜೊತೆಗೂಡಿನೇ ಜಾಯಿಕಾಯನ್ನು ಮಾರಿದ್ದು ಸಹಿತ ಇದೆ. ನಾವು ಜಾಯಿಕಾಯಿ ಒಣಗಿಸೋಕೆ ನಮಗೆ ಅಷ್ಟೇನು ತೊಂದರೆ ಆಗೋಲ್ಲ. ಅದು ಮಳೆಗಾಲದಲ್ಲೇ ಬರಲಿ ಯಾವಾಗೇ ಬರಲಿ ಅಷ್ಟೇನು ತೊಂದರೆ ಆಗೋಲ್ಲ. ಆದರೆ ಜಾಯಿ ಪತ್ರೆಯನ್ನು ಒಣಗಿಸೋಕೆ ಮಾತ್ರ ಬಹಳ ತೊಂದರೆ ಆಗಿತ್ತು. ಯಾಕೆ ಅಂತಂದರೆ ನಾವು ಪತ್ರೆಯನ್ನು ಇವತ್ತು ಜಾಯಿಕಾಯಿಯಿಂದ ಬೇರೆ ಮಾಡಿದ್ರೆ ನಾಳೆ ಒಳಗೆ ಅದು ಪೂರ್ತಿಯಾಗಿ ಒಣಗಿರಬೇಕು ನಮಗೆ ಅಂತ ಅಂದ್ಕೊಂಡು ಈ ರೀತಿ ಜಾಯಿ ಪತ್ರೆಯನ್ನು ಒಣಗಿಸೋಕೆ ನಾವು ಸೋಲಾರ್ ಡ್ರೈಯರನ್ನು ಯೂಸ್ ಮಾಡ್ತೀವಿ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ನಮಗೆ ಅತ್ಯಧಿಕ ಇಳುವರಿ ಸಿಗೋದು ಮಳೆಗಾಲದಲ್ಲಿ. ಆ ಸಮಯದಲ್ಲಿ ನಮಗೆ ಬಿಸಿಲು ಅಷ್ಟು ಸರಿಯಾಗಿ ಬರಲ್ಲ. ಬಿಸಿಲು ಬಂದರೆ ಅದನ್ನು ಹೊರಗಡೆ ಒಣಸೋಕ್ಕೂ ಆಗಲ್ಲ, ಯಾಕೆಂದರೆ ಆರ್ದ್ರತೆ ಜಾಸ್ತಿ
ಇರೋದ್ರಿಂದ ಈ ಪತ್ರೆ ಮೇಲೆ ಫಂಗಲ್ ಗ್ರೋತ್ ಆಗೋದು, ಪತ್ರೆ ಸರಿಯಾಗಿ ಒಣಗದೇ ಇರೋದು, ಅಥವಾ ಒಣಗಿದ ಮೇಲೆ ಸಡನ್ನಾಗಿ ಮಳೆ ಬಂದುಬಿಟ್ರೆ ಒದ್ದೆ ಆಗೋದು, ಇದೆಲ್ಲ ತೊಂದರೆಗಳು ಇರ್ತಿದ್ವು. ಇವೆಲ್ಲವನ್ನು ತಪ್ಪಿಸೋಕೆ ಅಂತ ಅಂದ್ಕೊಂಡೆ ನಾವು ಸೋಲಾರ್ ಡ್ರೈಯರನ್ನು ಮಾಡಿದ್ವಿ. ಇದೇನು ತುಂಬ ಕಷ್ಟಕರವಾದಂತಹ ಮಾಡೆಲ್ ಅಲ್ಲ, ತುಂಬ ಸುಲಭವಾದ, ತುಂಬ ಈಸಿಯಾದ, ಎಲ್ಲ ರೈತರು ಉಪಯೋಗಿಸ್ಬೋದಂತಹ ಮಾಡೆಲ್ಲು. ಈ ಮಾಡೆಲನ್ನು ಉಪಯೋಗಿಸಿ ನಾವು ಜಾಯಿ ಪತ್ರೆಯನ್ನು, ಬರೀ ಜಾಯಿ ಪತ್ರೆ ಅಂತಲ್ಲ, ಬೇರೆ ಎಲ್ಲವನ್ನೂ ಸಹಿತವ ಇದರಲ್ಲೇ ಡ್ರೈ ಮಾಡ್ತಾ ಇದ್ದೀವಿ. ಈಗ ಇದು ಈ ಕಾಯಿ ಡ್ರೈ ಮಾಡೋದಂದ್ರೆ ಅವರು ಡೈರೆಕ್ಟ್ ಡ್ರೈಯರ್ ಅಲ್ಲಿ ಇಡಲ್ಲ ಅಂತೆ. ಇದು ಮೊದಲೇ ಹೇಳಿದ್ರೆ ಇದು ಬಹಳ ತಿನ್ನಿದೆ ಇದ್ರದ್ದು ಶೆಲ್ಲು, ಅಂದ್ರೆ ಅದು ಬೇಗ ಹೊಡೆದೋಗುತ್ತೆ ಅಂತ ಡ್ರೈಯರ್ ಅಲ್ಲಿ ಹಾಕಿದ್ರೆ. ಹಂಗಾಗಿ ಇವರು ಇದು ಹಾರ್ವೆಸ್ಟ್ ಆದ್ಮೇಲೆ ಸುಮ್ಮನೆ ಗಾಳಿಯಲ್ಲಿ ಒಂದು ಇದು ಹೊರಗಡೆ ಯಾವ್ದೊಂದು ಚೀಲದಲ್ಲಿ ಮೇಲ್ಗಡೆ ಇಟ್ಟು ಸುಮ್ಮನೆ ಗಾಳಿಯಲ್ಲೇನೆ ಇದು ಒಣಗಿಸ್ತಾರೆ, ಮಾಯ್ಚರ್ ಎಲ್ಲ ಹೋಗುತ್ತೆ ಅಂತ. ಆದ್ರೆ ಇದ್ರ ಪತ್ರೆ ಇದೆಯಲ್ಲ, ಅದು ನಮ್ಗೆ ಒಳ್ಳೆ ಈಲ್ಡ್ ಸಿಗ್ಬೇಕಂದ್ರೆ ಹಾರ್ವೆಸ್ಟ್ ಮಾಡಿರೋದು ದಿನಾನೇ ಆ ದಿನಾನೇ ನಾವು ಡ್ರೈಯರ್ ಅಲ್ಲಿ ಇಡಬೇಕು. ಅದು ಅವ್ರು ಹಂಗೆ ಮಾಡ್ತಾರಂತೆ, ಆ ದಿನಾನೇ ಡ್ರೈಯರ್ ಅಲ್ಲಿ ಸೋಲಾರ್ ಡ್ರೈಯರ್ ಯೂಸ್ ಮಾಡ್ಕೊಂಡು ಅವ್ರು ಡ್ರೈ ಮಾಡ್ತಾರೆ. ಸೊ ಜಾಯಿ ಕಾಯನ್ನು ಸೋಲಾರ್ ಡ್ರೈಯರ್ ಇಡೋ ಪ್ರಶ್ನೆ ಇಲ್ಲ, ಯಾಕೆಂದರೆ ತುಂಬ ತೆಳು ಇರೋದ್ರಿಂದ ಸಿಪ್ಪೆ ಹಾಳಾಗೋಗುತ್ತೆ ಅಂದ್ಕೊಂಡು ಅದನ್ನು ಡ್ರೈಯರ್ ಇಡಲ್ಲ. ಬಟ್ ಪತ್ರೆನ ತೆಗೆದು ಡ್ರೈಯರಲ್ಲಿ ಇರ್ತಾರೆ ಅಂತ ಅಂದ್ಕೊಂಡು ಸರಿ ಸರಿಗೂ ಕೂಡ ನಮಗೆ ಇಷ್ಟೋ ತನಕ ಅವರು ಮಾಹಿತಿ ಕೊಟ್ಟರು. ಸೊ ಇನ್ನು ಮುಂದೆ ನಾವು ಸೋಲಾರ್ ಡ್ರೈಯರ್ ಬಗ್ಗೆ, ಅದ್ರ ಬಗ್ಗೆ ಕಂಪ್ಲೀಟು ಅದ್ರ ವರ್ಕಿಂಗ್ ಪ್ರಿನ್ಸಿಪಲ್ ಏನು, ಯಾಕೆ ಮಾಡಿದ್ರು, ಹೆಂಗೆ ಅಂತ ತಿಳ್ಕೊಳ್ಳೋಣ. ಸದ್ಯದ ಮಟ್ಟಿಗೆ ನಮಗೆ ಸರ್ ಇಷ್ಟೊಂದು ಮಾಹಿತಿ ಕೊಟ್ಟರು. ಸೊ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಕರ್ನಾಟಕದ ರೈತರ ಪರವಾಗಿ ಧನ್ಯವಾದಗಳು ಸರ್. ವೀಕ್ಷಕರೇ, ಇಷ್ಟೊತ್ತು ತನಕ ನಮಗೆ ಶ್ರೀ ಜೋಸ್ ಸರು ಜಾಯಿಕಾಯಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಾಗಿತ್ತು. ಸೊ ಅವರದ್ದು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಅವರು ಹೇಳ್ತಾಯಿದ್ರು ಮುಂಚೆ ಏನಪ್ಪ ಅಂದರೆ ಇಲ್ಲಿ ತೆಂಗಿತ್ತಂತೆ. ಸೊ ತೆಂಗಿಗೆ ಅದು ರೋಗ ಬಂತು, ಸರಿಯಾಗಿ ಇಳುವರಿ ಬರದೇ ಇದ್ದೇ ಹೋಯಿತು. ಆವಾಗ ಜಾಯಿಕಾಯಿ ಹಾಕಿದ್ರು. ಅಡಿಕೆ ಇತ್ತು, ಅಡಿಕೆನೂ ಹಾಕಿದ್ರಾಗಿತ್ತು, ಅಡಿಕೆನೂ ಹೋಯಿತು. ಅದ್ರ ಜೊತೆಗೆ ಸ್ವಲ್ಪ ಜಾಯಿಕಾಯಿ ಹಾಕಿದ್ರು. ಈಗ ಸದ್ಯಕ್ಕೆ ಅವ್ರ ತೋಟದಲ್ಲಿ ಯಾವ ಪರಿಸ್ಥಿತಿ ಆಗಿದೆ ಅಂತಂದರೆ ಜಾಯಿಕಾಯಿ ಮುಖ್ಯ ಬೆಳೆ ಆಗಿದೆ. ಈ ತೆಂಗು ಅಡಿಕೆ ಸುಮ್ಮನೆ ಇದೆ ಅಂತ ಏನು ಇಳುವರಿ ಬರಲ್ಲ, ಅದೊಂಥರ ಇಂಟರ್ ಕ್ರಾಪ್ ಥರ, ಜಾಯಿಕಾಯಲ್ಲಿ ತೆಂಗು ಅಡಿಕೆ ಇರೋ ಥರ ಇದೆ ಅಂದ್ಕೊಂಡು. ಅದ್ರ ಜೊತೆಗೆ ಇತ್ತೀಚೆಗೆ ಅವರು ಈ ಹಣ್ಣುಗಳು ಅಂದ್ಕೊಂಡು ಬರ್ತಾ ಇರುವಂಥ ಈ ಮ್ಯಾಂಗೋಸ್ಟೀನು, ರಂಬೂತಾನ್ ಆ ಥರ ಹಣ್ಣುಗಳನ್ನು ಜಾಯಿಕಾಯಿ ಜೊತೆ ಅಂತರ ಬೆಳೆಯಾಗಿ ಹಾಕ್ಕೊತಾ ಇದ್ದಾರೆ ಅಂತ. ಸೊ ಇವ್ರ ತೋಟದಲ್ಲಿ ಜಾಯಿಕಾಯಿ ಒಂದು ಉಪಬೆಳೆಯಾಗಿ ಶುರುವಾಗಿದ್ದು ಮುಖ್ಯ ಬೆಳೆ ಆಗಿದೆ. ಸೊ ಮುಖ್ಯ ಬೆಳೆ ಆಗುವಷ್ಟು ಆದಾಯ ಜಾಯಿಕಾಯಿಂದ ಬರುತ್ತೆ ಅಂತ ಅಂದ್ಕೊಂಡು ಇವರ ಅನುಭವದಿಂದ ಕಲ್ತ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಕೇರಳದವರು ಸರು. ಸೊ ಅವರು ಮಲಯಾಳಮಲ್ಲಿ ನಮಗೆ ಮಾಹಿತಿ ಕೊಟ್ಟರು. ಅದನ್ನು ಇಲ್ಲಿ ನಮಗೆ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಮುಂಚೆ ಸಿರ್ಸಿ ಕಾಲೇಜಲ್ಲಿ ಓದ್ಕೊಂಡು ಈಗ ಇಲ್ಲಿ MSc ಮಾಡ್ತಾ ಇರುವಂತಹ ಹುಡುಗರು ನಮಗೆ ಕನ್ನಡದಲ್ಲಿ ಅವ್ರು ಹೇಳಿರೋ ಮಾಹಿತಿಯನ್ನು ನಮಗೆ ಕೊಟ್ಟರು. ಸೊ ಈ ಕಾರ್ಯಕ್ರಮದಲ್ಲಿ ನಿಮಗೆ ಬಹಳಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.